ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1 ಮತ್ತು ಭಾಗ 2 ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀನಿಲ್ಲದೆ ನಾನಿಲ್ಲ ಭಾಗ 3. ಗಗನ್ ತನ್ನ ತಂದೆ ತಾಯಿ ಇಬ್ಬರ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳುವ ಯೋಚನೆ ಮಾಡುತ್ತಾನೆ. ಅವನ ತಂದೆ ತಾಯಿಯರನ್ನು ಕೊಲೆ ಮಾಡಿಸಿದ್ದು ರಾಮೇಗೌಡ. ರಿಷಿಕ್ ಚಿಕ್ಕಪ್ಪ. ಅವನನ್ನು ಒಳ್ಳೆಯವನು ಎಂದು ನಂಬಿದ್ದ ರಿಷಿಕ್ ಮತ್ತು ರಿಷಿಕ್ ಕುಟುಂಬಕ್ಕೆ ಇದು ನುಂಗಲಾಗದ ತುತ್ತಾಗಿ ಪರಿಣಮಿಸುತ್ತದೆ. ಆದರೂ ಸಾಕ್ಷಿಗಳು ಇಲ್ಲದಿದ್ದರಿಂದ ಅವರೆಲ್ಲ ಅಸಹಾಯಕರಾಗಿ ನಿಲ್ಲಬೇಕಾದ ಪರಿಸ್ಥಿತಿ ಬರುತ್ತದೆ. ಆದರೆ ರಿಷಿಕ್ ಗಗನ್ ಮಾತ್ರ ಅವನನ್ನು ಅನುಮಾನ ಬರದಂತೆ ಕೊಲ್ಲಲು ನಿರ್ಧರಿಸುತ್ತಾರೆ. ಅದಕ್ಕೆ ಚಂದ್ರ ಸಾಥ್ ನೀಡಲು ಮುಂದಾಗುತ್ತಾರೆ. ಸೌಜನ್ಯ ಮತ್ತು ಮೌನಿಕಾ ಓದು ಮುಗಿದು ಹೋಗುತ್ತದೆ. ಅವರಿಗೆ ವಿವಾಹ ಮಾಡಲು ಕುಟುಂಬದವರು ಮುಂದಾಗುತ್ತಾರೆ. ಮೌನಿಕಾ ಮತ್ತು ಗಗನ್ ಮದುವೆ ನಿಶ್ಚಯವಾಗುತ್ತದೆ. ಸೌಜನ್ಯ ತನ್ನ ಪ್ರೀತಿಯನ್ನು ಮನೆಯವರ ಬಳಿ ಹೇಳಿ ಒಪ್ಪಿಸುತ್ತಾಳೆ. ಎಲ್ಲ ಗಗನ್ ಮೌನಿಕಾ ಮದುವೆಯಲ್ಲಿ ನಿರತರಾಗುತ್ತಾರೆ. ಸೌಜನ್ಯ ಅನಿಕೇತ್ ನಿಶ್ಚಿತಾರ್ಥವನ್ನು ಗಗನ್ ಮೌನಿಕಾ ಮದುವೆ ಆದ ಬಳಿಕ ನೆರವೇರಿಸಲು ನಿಶ್ಚಯ ಮಾಡುತ್ತಾರೆ. ಮನೆಯಲ್ಲಿ ಎಲ್ಲೆಲ್ಲೂ ಸಡಗರ ಸಂಭ್ರಮ. ಗಗನ್ ಮೌನಿಕಾ ಮದುವೆಗೆ ಎಲ್ಲ ಸಿದ್ಧತೆ ನಡೆದಿರುತ್ತದೆ. ಎಲ್ಲ ತಮಗೆ ಇಷ್ಟವಾದ ಉಡುಪನ್ನು ಧರಿಸಿ ತಯಾರಾಗುತ್ತಾರೆ. ವಧುವರರಿಗೆ ಅರಿಶಿನ ಶಾಸ್ತ್ರ ಮಾಡಿ ಅವರನ್ನು ವಿವಾಹಕ್ಕೆ ರೆಡಿ ಮಾಡುತ್ತಾರೆ. ಬೆಳಗ್ಗೆ ಬೇಗ ಎದ್ದು ಎಲ್ಲರೂ ರೆಡಿಯಾಗಿ ಮಂಟಪದ ಬಳಿ ಬರುತ್ತಾರೆ. ಪುರೋಹಿತರು ವಧುವರರನ್ನು ಕರೆತನ್ನಿ ಎಂದು ಹೇಳುತ್ತಾರೆ. ಮಂಟಪದ ಎಡಮೆಟ್ಟಲುಗಳನ್ನು ಇಳಿದು ಗಗನ್ ಬರುತ್ತಿರುತ್ತಾನೆ. ಮೈಸೂರು ಪೇಟ, ರೇಷ್ಮೆ ಜರಿ ಪಂಚೆ, ಬಿಳಿ ಅಂಗಿ ತೊಟ್ಟು ರಾಜ ಗಾಂಭೀರ್ಯದಲ್ಲಿ ನಡೆದು ಬರುತ್ತಾನೆ. ಮೌನಿಕಾ ಕೆಂಪು ಹಂಚಿನ ಹಳದಿ ಸೀರೆ ಹುಟ್ಟು ಅದಕ್ಕೆ ಒಪ್ಪುವಂತಹ ವಸ್ತ್ರ ತೊಟ್ಟು ರಾಣಿಯಂತೆ ಮಂಟಪದ ಕಡೆ ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡು ನಿಧಾನವಾಗಿ ನಡೆದು ಬರುತ್ತಾಳೆ. ಅವಳೊಂದಿಗೆ ಸೌಜನ್ಯ ಚಿನ್ನದ ಹಂಚಿನ ಪಿಂಕ್ ಸೀರೆ ಹುಟ್ಟು ಬರುತ್ತಿರುತ್ತಾಳೆ. ಅವಳು ಮೆಟ್ಟಿಲು ಇಳಿದು ಬರುವಾಗ ಅವಳನ್ನು ನೋಡಿದ ರಿಷಿಕ್ ಒಮ್ಮೆ ಶಾಕ್ ಆಗ್ತಾನೆ. ಏಕೆಂದರೆ ದಿನ ಕನಸಿನಲ್ಲಿ ಬರುತ್ತಿದ್ದ ಸೌಜನ್ಯ ಅದೇ ಸೀರೆ ಹುಟ್ಟು ಅದೇ ಕಾಲ್ಗೆಜ್ಜೆ ಧರಿಸಿ ಬರುತ್ತಿದ್ದಳು. ರಿಷಿಕ್ ಅವಳನ್ನು ನೋಡಿ ಕಳೆದು ಹೋಗ್ತಾನೆ. ಮಂಟಪಕ್ಕೆ ಮೌನಿಕಾಳನ್ನು ಕರೆತಂದ ನಂತರ ಎಲ್ಲ ಶಾಸ್ತ್ರ ಮಾಡಿಸಿ ಗಟ್ಟಿಮೇಳ ಎಂದು ತಾಳಿ ಕಟ್ಟಿಸುತ್ತಾರೆ. ಗಗನ್ ಬಾಳಲ್ಲಿ ಮೌನಿಕಾ ಪೂರ್ತಿಯಾಗಿ ಹೆಜ್ಜೆ ಇಡುತ್ತಾಳೆ. ರಿಷಿಕ್ ತನ್ನ ಗೆಳೆಯನ ಮದುವೆ ನೋಡುವುದನ್ನು ಮರೆತು ಸೌಜನ್ಯನ ನೋಡುವುದರಲ್ಲೇ ಮುಳುಗಿ ಹೋಗುತ್ತಾನೆ. ತಮ್ಮನ ಕೂಗಿಗೆ ಎಚ್ಚೆತ್ತ ರಿಷಿಕ್ ತನ್ನ ಅವಸ್ಥೆ ಕಂಡು ತಾನೇ ನಗುತ್ತಾನೆ. ನಂತರ ಅವಳು ಇನ್ನೊಬ್ಬನ ಮಡದಿಯಾಗುವವಳು, ನಾನವಳನ್ನು ಇಷ್ಟಪಡಬಾರದು ಎಂದುಕೊಂಡು ಎಲ್ಲರ ಮಧ್ಯೆ ಸೇರಿ ಕುಣಿದು ಕುಪ್ಪಳಿಸುತ್ತಾ ಗಗನ್ನ ಕಾಲು ಎಳೆಯುತ್ತಾ ಕನಸಿನ ರಾಣಿಯ ಮರೆಯಲು ಪ್ರಯತ್ನಿಸುತ್ತಿದ್ದಾನೆ. ಮದುವೆಯ ಎಲ್ಲ ಕಾರ್ಯ ಮುಗಿದ ಮೇಲೆ ಎಲ್ಲ ಮನೆ ಕಡೆ ಹೊರಡುತ್ತಾರೆ. ಮನೆ ಮೇಲೆ ಕಾರ್ಯ ಮುಗಿಸಿ ದೇವರಿಗೆ ತುಪ್ಪದ ದೀಪ ಹಚ್ಚಿಸುವ ಮೂಲಕ ಮನೆ ಸೊಸೆ ಕರ್ತವ್ಯ ತಿಳಿಸುತ್ತಾರೆ. ಅಪ್ಪ, ನಾವು ಅಂದುಕೊಂಡಂತೆ ಎಲ್ಲ ನಡೆಯುತ್ತಿದೆ. ಸೌಜನ್ಯಗೆ ನಿಶ್ಚಿತಾರ್ಥ ನಿಶ್ಚಯವಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅವಳು ನನ್ನವಳು. ಅದೇನೋ ಸರಿ, ಆದರೆ ಆ ಅನಿಕೇತ್ ಲಾಸ್ಟ್ ಮೂಮೆಂಟ್ನಲ್ಲಿ ಕೈ ಕೊಟ್ರೆ ಏನು ಮಾಡೋದು? ಹಾಗೆಲ್ಲ ಆಗೋಕ್ಕೆ ಚಾನ್ಸ್ ಇಲ್ಲ ಅಪ್ಪ. ಅವನಿಗೆ ದುಡ್ಡು ಮುಖ್ಯ. ಅವನ ಲೈಫಲ್ಲಿ ತುಂಬ ಹುಡುಗಿಯರಿದ್ದಾರೆ. ಅದು ಅಲ್ಲದೆ ಅವನು ಏನಾದರೂ ಉಲ್ಟಾ ಹೊಡೆದ್ರೆ ಅವನ್ನ ಅಲ್ಲೇ ಕೊಲ್ಲೋಕೆ ಹೇಳ್ತೀನಿ. ನಮ್ಮ ಮೇಲೆ ಯಾರಿಗೂ ಡೌಟ್ ಬಾರದ ಹಾಗೆ. ಹೇಗಿದೆ ಪ್ಲ್ಯಾನ್? ಅದೇನೋ ಸರಿ ಸಂಜು, ಆದರೆ ಅವನು ಮದುವೆ ಮಂಟಪದಿಂದ ಹೋದ್ಮೇಲೆ ಮದುವೆ ನಿಲ್ಲಿಸಿಬಿಟ್ರೆ ಏನು ಮಾಡೋದು? ಅದಕ್ಕೂ ಪ್ಲ್ಯಾನ್ ಇದೆ ಅಪ್ಪ. ಏನಂದರೆ ನಾವು ಆ ಪುರೋಹಿತನ ಎದುರಿಸಿ ಏನಾದರೂ ಈ ಹುಡುಗಿ ಈಗ ಈ ಮಂಟಪದಿಂದ ಎದ್ದಿದ್ದೇ ಆದರೆ ಇನ್ನು 10 ವರ್ಷ ಇವಳಿಗೆ ಕಂಕಣ ಭಾಗ್ಯ ಇಲ್ಲ ಅಂತ ಸುಳ್ಳು ಹೇಳಿಸಿಬಿಡೋಣ. ಇನ್ನೇನಾದರೂ ಪ್ರಾಬ್ಲಮ್? ಅವರು ಒಪ್ಪಲಿಲ್ಲ ಅಂದರೆ? ಒಪ್ಪಿಲ್ಲ ಅಂದರೆ ಬಲವಂತವಾಗಿ ತಾಳಿ ಕಟ್ಟೋದು. ಅದಕ್ಕೆ ಯಾರಾದರೂ ಅಡ್ಡ ಬಂದರೆ ನಮ್ಮ ಹುಡುಗರು ಅವರನ್ನು ತಡೀತಾರೆ. ಅಲ್ಲಿ ರಿಷಿಕ್, ರಿತ್ವಿಕ್, ಗಗನ್ ಇರ್ತಾರೆ. ಅವರನ್ನು ಎದುರಿಸಲು ಜಾಸ್ತಿ ಹುಡುಗರು ಬೇಕು. ಯಾವುದಕ್ಕೂ ಜಾಸ್ತಿ ಹುಡುಗರನ್ನ ಕರೆಸೋಣ. ಸರಿಯಪ್ಪ. ಗಗನ್ ಮೌನಿಕಾ ಮದುವೆ ಮುಗಿದ 2 ವಾರಗಳ ಬಳಿಕ ಸೌಜನ್ಯ ಅನಿಕೇತ್ ನಿಶ್ಚಿತಾರ್ಥ ನಿಶ್ಚಯವಾಗಿತ್ತು. ರಿಷಿಕ್ ಮನಸ್ಸಲ್ಲಿ ಏನೂ ಹೇಳಲಾಗದ ಸಂಕಟ. ನಿಶ್ಚಿತಾರ್ಥದ ದಿನ ಹತ್ತಿರವಾದಂತೆ ಮನಸ್ಸಿನ ಸಂಕಟ ಹೆಚ್ಚಾಗುತ್ತಿದೆ. ಯಾರ ಬಳಿಯೂ ಹೇಳಿಕೊಳ್ಳಲಾಗದ ನೋವು. ತನ್ನ ಸಂಕಟದ ಬಗ್ಗೆ ತನಗೆ ಅರ್ಥವಾಗುತ್ತಿಲ್ಲ ಎಂಬ ಗೊಂದಲ. ಅವನ ನಗುಮೊಗದಲ್ಲಿ ನಗುವೆ ಕಾಣೆಯಾಗಿರುತ್ತೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ ಗಗನ್ ರಿಷಿಕ್ನ ಹತ್ತಿರ ಬಂದು ಏನಾಯ್ತು ಎಂದು ಕೇಳುತ್ತಾನೆ. ಏನಿಲ್ಲ ಮಗ,
ಯಾಕೆ ಹೀಗೆ ಕೇಳ್ತಿದೀಯಾ? ಏನೂ ಆಗಿಲ್ವಾ? ನಿನ್ನ ಮುಖ ನೋಡ್ಕೊಂಡಿದೀಯಾ ಹೀಗಾಗಿದೆ? ಸುಮಾರು ದಿನದಿಂದ ನಿನ್ನ ಮುಖದಲ್ಲಿ ನಗು ಮಾಸಿದೆ. ಏನೋ ಕಳೆದುಕೊಂಡಂತೆ ನಿನ್ನ ಮುಖದಲ್ಲಿ ತೋರುತ್ತಿದೆ. ಹೇಳು, ಏನಾಯ್ತು? ಹಾಗೆಲ್ಲ ಏನೂ ಇಲ್ಲ ಗಗನ್, ಸ್ವಲ್ಪ ಆಫೀಸ್ ಟೆನ್ಷನ್ ಅಷ್ಟೇ. ಸುಳ್ಳು ಹೇಳ್ಬೇಡ ರಿಷಿಕ್, ನೀನು ಆಫೀಸ್ ಟೆನ್ಷನ್ನಲ್ಲಿ ಇಲ್ಲ. ನೀನು ಹೇಳಿಲ್ಲ ಅಂದರೆ ನಾನು ಯಾವತ್ತೂ ಈ ನಿನ್ನ ಮನೆಗೆ ಬರಲ್ಲ ಅಷ್ಟೇ. ಲೋ, ಯಾಕೋ ಹೀಗೆಲ್ಲ ಹೇಳ್ತೀಯಾ? ಮತ್ತೆ ಹೇಳು. ಅದು ಮಗ, ನನ್ನ ಕನಸಿನ ರಾಣಿ ಬೇರ್ಯಾರೂ ಅಲ್ಲ, ಅದು ಸೌಜನ್ಯ. ಅದು ನಿನ್ನ ಮದುವೆ ಹಿಂದಿನ ದಿನವಷ್ಟೇ ನನಗೆ ಗೊತ್ತಾಗಿದ್ದು. ನಿನ್ನ ಮದುವೆ ದಿನ ಅವಳು ನನ್ನ ಕನಸಲ್ಲಿ ಹೀಗೆ ಬರ್ತಿದ್ಲೋ ಹಾಗೆ ಮೌನಿಕಾ ಜೊತೆ ಮೆಟ್ಟಲು ಇಳಿತಾ ಬಂದ್ಲು. ಅವಳು ಬೇರೆ ಹುಡುಗನ್ನ ಇಷ್ಟಪಟ್ಟಿದ್ದಾಳೆ. ಅವರ ಮನೆಯವರು ಒಪ್ಪಿದ್ದಾರೆ. ಇನ್ನೇನು ಅವಳ ನಿಶ್ಚಿತಾರ್ಥ ನಡೆಯುತ್ತೆ. ಅವಳನ್ನು ಮರೆಯಲು ಪ್ರಯತ್ನಿಸುತ್ತಿದ್ದೀನಿ, ಆದರೆ ಆಗ್ತಿಲ್ಲ. ಏನೋ ಹೇಳ್ತಿದೀಯಾ? ನನಗೆ ನಂಬಕ್ಕೆ ಆಗ್ತಿಲ್ಲ. ನೀನೀಗ ಅವಳನ್ನು ಮರೀಲೇಬೇಕು, ಇಲ್ಲದೇ ಇದ್ರೆ ಸರಿ ಆಗಲ್ಲ. ಹೇಗೂ ಇನ್ನು 3 ಡೇಸ್ನಲ್ಲಿ ಅಮೇರಿಕಾಗೆ ಕಂಪನಿ ಡೆವಲಪ್ಮೆಂಟ್ ಕಾನ್ಫರೆನ್ಸ್ ಇದೆಯಲ್ಲ, ಅದಕ್ಕೆ ನೀನೇ ಹೋಗು. ಕೆಲಸಕ್ಕೆ ನೀನು ಗಮನ ಕೊಟ್ಟರೆ ಅವಳ ನೆನಪು ಸ್ವಲ್ಪ ಆದರೂ ಮರೆಯಾಗುತ್ತೆ. ಸರಿ ಮಗ, ನಾನು ನಾಳೆನೇ ಹೋಗ್ತೀನಿ. ರಿಷಿಕ್ ತನ್ನ ನಿರ್ಧಾರದಂತೆ ಸೌಜನ್ಯಾಗೆ ವಿಶ್ ಮಾಡಿ ಅಮೇರಿಕಾಗೆ ಹೋಗ್ತಾನೆ. ಹಿರಿಯರ ನಿಗದಿಯಂತೆ ಸೌಜನ್ಯ ಅನಿಕೇತ್ ನಿಶ್ಚಿತಾರ್ಥ ಮುಗಿಯುತ್ತೆ. ಯಾವುದೇ ಮುಹೂರ್ತ ಹತ್ತಿರದಲ್ಲಿ ಇರದ ಕಾರಣ ಅವರ ಮದುವೆ ಫೆಬ್ರವರಿ ತಿಂಗಳಲ್ಲಿ ನೆರವೇರಿಸಲು ನಿಶ್ಚಯಿಸುತ್ತಾರೆ. ಗಗನ್ ಎಲ್ಲ ವಿಚಾರವನ್ನ ರಿಷಿಕ್ಗೆ ಫೋನ್ ಮಾಡಿ ತಿಳಿಸುತ್ತಾನೆ. ಗಗನ್, ನಾನು ಆ ಮದುವೆಯ ದಿನವೇ ಅಲ್ಲಿಗೆ ಬರುತ್ತೇನೆ ಎಂದು ಎಲ್ಲರಿಗೂ ಹೇಳು ಎಂದು ಹೇಳುತ್ತಾನೆ. ಗಗನ್ ಆ ವಿಷಯವನ್ನು ಎಲ್ಲರಿಗೂ ತಿಳಿಸುತ್ತಾನೆ. ಸೌಜನ್ಯಗೆ ರಿಷಿ ನಿಶ್ಚಿತಾರ್ಥಕ್ಕೆ ಬರುವುದಿಲ್ಲ ಎಂದು ಹೇಳಿದಾಗ ಅವಳಿಗೂ ಬೇಜಾರಾಗುತ್ತೆ. ಅವಳು ಎಷ್ಟೇ ಗೋಗರೆದರೂ ಅವನು ಬರುವುದಿಲ್ಲ ಎಂದು ಹೇಳುತ್ತಾನೆ. ನಿಶ್ಚಿತಾರ್ಥದ ಎಲ್ಲ ಕಾರ್ಯ ಮುಗಿದ ಮೇಲೆ ಅವಳಿಗೆ ಖುಷಿಯಾಗುತ್ತದೆ. ಸಂಜೆ ಅನಿಕೇತ್ಗೆ ನೀನವಳನ್ನು ಮದುವೆವರೆಗೂ ಮೀಟ್ ಮಾಡಲು ಬರಲೇಬಾರದು ಅಂತ ವಾರ್ನಿಂಗ್ ಕೊಡ್ತಾನೆ. ಆದ್ದರಿಂದ ಸೌಜನ್ಯ ಎಷ್ಟೇ ಕರೆದರೂ ಅವನು ಬರುವುದೇ ಇಲ್ಲ. ಎಲ್ಲ ಎದುರು ನೋಡುತ್ತಿದ್ದ ಮದುವೆ ದಿನ ಬಂದೇ ಬೀಳ್ತು. ಆದರೆ ರಿಷಿಕ್ ಬರುವ ಯಾವ ಮುನ್ಸೂಚನೆ ಯಾರಿಗೂ ಸಿಕ್ಕಿಲ್ಲ. ರಿಷಿಕ್ ಕೊಟ್ಟ ಮಾತಂತೆ ಬಂದೇ ಬರುತ್ತಾನೆ ಎಂದು ಗಗನ್ ಎಲ್ಲರಿಗೂ ತಿಳಿಸುತ್ತಾನೆ. ಎಲ್ಲೆಲ್ಲೂ ಸಡಗರ ಸಂಭ್ರಮ. ಮನೆ ತುಂಬ ಸುಂದರವಾಗಿ ಸಿಂಗರಿಸಲಾಗಿತ್ತು. ಮದುವೆ ಮಂಟಪ ಅದ್ದೂರಿಯಾಗಿ ಸಿದ್ಧವಾಗಿತ್ತು. ಎಲ್ಲ ರೀತಿಯ ಶಾಸ್ತ್ರಗಳು ಪ್ರಾರಂಭ ಆದವು. ಸೌಜನ್ಯಾಗೆ ಏನೋ ಕಳವಳ, ಏನೋ ಅನಾಹುತ ಆಗುತ್ತೆ ಅಂತ ಅವಳ ಮನಸ್ಸು ಹೇಳುತ್ತಿದೆ. ಅಂದು ಬಿದ್ದಿದ್ದ ಕನಸು ಕಣ್ಮುಂದೆ ಬಂದು ಒಮ್ಮೆ ಭಯಪಟ್ಟು ಬೆವರುತ್ತಲೇ ತನ್ನ ರೂಮಿನಲ್ಲಿ ಯೋಚಿಸುತ್ತಾ ಕುಳಿತೇ ಇರುತ್ತಾಳೆ. ಅವಳಿಗೆ ತಕ್ಷಣ ರಿಷಿ ನೆನಪು ಬರುತ್ತೆ. ಎದ್ದು ಅವನಿಗೆ ಫೋನ್ ಮಾಡ್ತಾಳೆ. ಹೇಳು ಸೌಜನ್ಯ, ಎಲ್ಲಿದೆಯಾ ರಿಷಿ? ಯಾಕೆ ಸೌಜನ್ಯ, ಏನಾಯ್ತು? ಯಾಕಿಷ್ಟು ಗಾಬರಿಯಿಂದ ಮಾತಾಡ್ತಿದೀಯಾ? ಯಾಕೋ ಗೊತ್ತಿಲ್ಲ, ಭಯ ಆಗ್ತಿದೆ. ಏನೋ ಅನಾಹುತ ಆಗುತ್ತೆ ಅನಿಸ್ತಿದೆ. ಹಾಗೆ ಏನೂ ಆಗಲ್ಲ, ಹೆದರಬೇಡ. ಈಗ ಮಲ್ಕೋ, ನನಗೆ ಸ್ವಲ್ಪ ಕೆಲಸ ಇದೆ. ಮದುವೆಗೆ ಬರ್ತೀಯಾ ಅಲ್ವಾ ಅಂತ ಕೇಳುವಷ್ಟರಲ್ಲಿ ಕಾಲ್ ಕಟ್ಟಾಗುತ್ತೆ. ಅವಳು ಯೋಚಿಸುತ್ತಲೇ ಮಲಗುತ್ತಾಳೆ. ಅಪ್ಪ, ನಾಳೆನೇ ನನ್ನ ಅವಳ ಮದುವೆ. ಆ ಅನಿಕೇತ್ ನಾಳೆ ಹೋಗ್ತಾನೆ. ಅವನಿಗೆ ದುಡ್ಡು ಸೆಟಲ್ ಮಾಡೋಣ. ರಿಷಿಕ್ ಇಲ್ಲ, ಯಾವುದಕ್ಕೂ ತೊಂದರೆ ಇಲ್ಲ. ನಾಳೆ ರಿಷಿಕ್ ಬಂದರೂ ಬರಬಹುದು. ಯಾವುದಕ್ಕೂ ಹುಡುಗರು ಮಂಟಪದ ಹತ್ರನೇ ಇರಲಿ. ಸರಿ ಅಪ್ಪ. ನೋಡ್ರೋ, ನಾಳೆ ಆ ಮದುವೆ ಮಂಟಪದ ಸುತ್ತಾನೆ ಯಾರಿಗೂ ಗೊತ್ತಾಗದಂತೆ ಇರಬೇಕು. ನಾಳೆ ಯಾರಾದರೂ ನನ್ನ ಮದುವೆ ತಡೆಯಕ್ಕೆ ಬಂದರೆ ಅವರನ್ನು ಅಲ್ಲೇ ಮುಗಿಸಿ. ನಾಳೆ ಆ ಪುರೋಹಿತರಿಗೆ ಎದುರಿಸಿ ಈ ಹುಡುಗಿಗೆ ಈಗ ಮದುವೆ ಆಗಿಲ್ಲ ಅಂದರೆ ಇನ್ನು 12 ವರ್ಷ ಕಂಕಣ ಭಾಗ್ಯ ಇಲ್ಲ ಅಂತ ಹೇಳಿಸಿ. ಅರ್ಥ ಆಯ್ತಾ? ಸರಿ ಬಾಸ್, ನೀವು ಹೇಳಿದಂತೆ ಮಾಡ್ತೀವಿ. ಸರಿ ಹೋಗಿ. ಮದುವೆ ಸಮಯ ಹತ್ತಿರ ಬಂದೇ ಬಿಡ್ತು. ಆ ರೌಡಿಗಳು ಆ ಪುರೋಹಿತರ ಹತ್ರ ಮಾತಾಡೋದನ್ನ ಯಾರೋ ಒಬ್ಬ ನೋಡ್ತಾ ಇದ್ದ. ಅವರೆಲ್ಲ ಅಲ್ಲಿಂದ ಹೋದ್ರು. ಆ ಹುಡುಗ ಆ ಪುರೋಹಿತರ ಹತ್ರ ಬಂದು ಮಾತನಾಡಿ ಅವರ ಜೊತೆಯಲ್ಲೇ ವೇಷ ಮರೆಸಿಕೊಂಡು ಮಂಟಪದ ಕಡೆ ಬರುತ್ತಾನೆ. ಮಂಟಪದಲ್ಲಿ ಮದುವೆಗೆ ಎಲ್ಲ ಸಿದ್ಧತೆ ಮುಗಿದ ನಂತರ ವಧೂವರನ್ನ ಕರೆಸಲು ಹೇಳುತ್ತಾರೆ. ಮೌನಿಕಾ ಮತ್ತು ಸಿಂಚನ ಸೌಜನ್ಯನ ಕರೆದುಕೊಂಡು ಬರುತ್ತಾರೆ. ಅನಿಕೇತ್ ಮಂಟಪದಿಂದ ಆಗಲೇ ಓಡಿ ಹೋಗಿರುತ್ತಾನೆ. ಅನಿಕೇತ್ನ ತಂದೆ ತಾಯಿ ತನ್ನ ಮಗನ ಈ ಕೃತ್ಯಕ್ಕೆ ತಲೆ ಮೇಲೆ ಕೈ ಹೊತ್ತು ಕೂರುತ್ತಾರೆ. ಚಂದ್ರ ಅಲ್ಲೇ ಕುಸಿದು ಅಳುತ್ತಾ ಕೂರುತ್ತಾರೆ. ಅದೇ ಸಮಯ ಕಾದಿದ್ದ ರಾಮೇಗೌಡ ಪಲ್ಲವಿಯವರ ಬಳಿ ನನ್ನ ಮಗ ನಿನ್ನ ಮಗಳನ್ನು ಮದುವೆಯಾಗುತ್ತಾನೆ, ಅಳಬೇಡ ಅಂತ ಸಮಾಧಾನದ ಮಾತನ್ನಾಡಿ ಸಂಜುಗೆ ತಾಳಿ ಕಟ್ಟುವಂತೆ ಹೇಳುತ್ತಾನೆ. ಕೋಪಗೊಂಡ ಚಂದ್ರ,
ನಿನ್ನಂಥ ಕೊಲೆಗಾರನಿಗೆ ನನ್ನ ಮಗಳನ್ನ ಕೊಡುವುದಿಲ್ಲ ಅಂತ ಹೇಳುತ್ತಾರೆ. ನನ್ನ ಮಗ ಅವಳನ್ನ ಮದುವೆ ಆಗೇ ಆಗ್ತಾನೆ, ಇದನ್ನ ಯಾರಿಂದಾನೂ ತಪ್ಪಿಸಲು ಆಗಲ್ಲ ಅಂತ ಹೇಳಿ ಸಂಜು ಹೋಗಿ ತಾಳಿ ಕಟ್ಟು ಎನ್ನುತ್ತಾನೆ. ಗಗನ್ ಮತ್ತು ರಿತ್ವಿಕ್ ಅವನನ್ನು ತಡೆಯಲು ಮುಂದಾಗುತ್ತಾರೆ. ಅಲ್ಲಿದ್ದ ಎಲ್ಲ ರೌಡಿಗಳು ಗಗನ್ ರಿತ್ವಿಕ್ ಮೇಲೆ ಎರಗುತ್ತಾರೆ. ಚಂದ್ರ ಅವರು ಬೈರೇಗೌಡ ಅವರ ಬಳಿ ಬಂದು ದಯವಿಟ್ಟು ನನ್ನ ಮಗಳನ್ನ ನಿಮ್ಮ ಸೊಸೆ ಮಾಡಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತಾರೆ. ಆ ಕಡೆಯಿಂದ ಗಟ್ಟಿಮೇಳ ಎಂಬ ಸದ್ದು ಕೇಳಿ ಎಲ್ಲ ಮಂಟಪದ ಕಡೆ ನೋಡುತ್ತಾರೆ. ಅಲ್ಲಿದ್ದ ಪುರೋಹಿತ ವೇಷಧಾರಿ ಸೌಜನ್ಯಾಗೆ ತಾಳಿ ಕಟ್ಟಿಬಿಡುತ್ತಾನೆ. ಅದನ್ನು ಕಂಡವರಿಗೆ ದಿಗ್ಭ್ರಾಂತವಾಗುತ್ತದೆ. ಗಗನ್ಗೆ ಅದು ಯಾರು ಎಂದು ಸ್ಪಷ್ಟವಾಗುತ್ತದೆ. ಅಲ್ಲಿದ್ದ ಪುರೋಹಿತ ವೇಷಧಾರಿ ಬೇರ್ಯಾರೂ ಅಲ್ಲ, ಅದು ನಮ್ಮ ರಿಷಿಕ್. ಸೌಜನ್ಯ ತನ್ನ ಸುತ್ತ ಏನು ನಡೆಯುತ್ತಿದೆ ಎಂದು ಅರಿವಾಗದೆ ಬೆದರುಗೊಂಬೆಯಂತೆ ಕುಳಿತಿರುತ್ತಾಳೆ. ಯಾರೋ ಒಬ್ಬ ತನ್ನ ಕುತ್ತಿಗೆಗೆ ತಾಳಿ ಕಟ್ಟಿರುವುದು ಕೂಡ ಅವಳಿಗೆ ಅರಿವಾಗಿಲ್ಲ. ತನ್ನ ಪ್ರೀತಿಗೆ ಮೋಸ ಮಾಡಿದ ಅನಿಕೇತ್ಗೆ ಮನಸ್ಸಿನಲ್ಲೇ ಶಾಪವಾಗುತ್ತಾ ಮನದ ನೋವನ್ನು ಕಣ್ಣೀರಿನ ಮೂಲಕ ಹೊರಹಾಕುತ್ತಿರುತ್ತಾಳೆ. ಮಂಟಪದ ಕಡೆ ನಡೆದು ಬರುತ್ತಿದ್ದ ಸಂಜಯ್ನ ಕಣ್ಣುಗಳು ಯಾರೋ ಒಬ್ಬ ಸೌಜನ್ಯಾಗೆ ತಾಳಿ ಕಟ್ಟಿದ್ದನ್ನು ನೋಡಿ ಕೆಂಪಾಗುತ್ತವೆ. ಅಲ್ಲಿದ್ದ ರೌಡಿಗಳಿಗೆ ಅವನನ್ನ ಸಾಯಿಸಿ ಎಂದು ಜೋರಾಗಿ ಕಿರಿಚಿ ಹೇಳುತ್ತಾನೆ. ರಿಷಿ ತನ್ನ ವೇಷವನ್ನು ಕಳಚುತ್ತಾನೆ. ಅವನನ್ನು ನೋಡಿ ಎಲ್ಲರಿಗೂ ಒಂದು ರೀತಿಯ ಸಮಾಧಾನ ಆಗುತ್ತೆ. ಆದರೆ ರಾಮೇಗೌಡ ಮತ್ತು ಸಂಜಯ್ಗೆ ಕೋಪ ಉಕ್ಕಿ ಬರುತ್ತದೆ. ಎಲ್ಲರೂ ಒಮ್ಮೆ ರಿಷಿ ಮೇಲೆ ಎರಗುತ್ತಾರೆ. ಗಗನ್ ಮತ್ತು ರಿತ್ವಿಕ್ ರಿಷಿ ಸಹಾಯಕ್ಕೆ ಬರುತ್ತಾರೆ. ಈ ಮೂವರ ಮುಂದೆ ಆ ರೌಡಿಗಳು ತರಿಗೆಲೆಯಂತೆ ತೂರಿ ಹೋಗ್ತಾರೆ. ರಿಷಿಗೆ ಹಿಂದೆಯಿಂದ ಚಾಕು ಹಾಕಲು ಸಂಜು ಹೋಗುತ್ತಿರುತ್ತಾನೆ. ಅದನ್ನು ಕಂಡ ಗಗನ್ ಇದೇ ಸರಿಯಾದ ಸಮಯ ಎಂದು ರಾಮೇಗೌಡ ಅವರನ್ನು ರಿಷಿ ಹತ್ತಿರ ತಳ್ಳುತ್ತಾನೆ. ಸಂಜು ಇನ್ನೇನು ರಿಷಿಗೆ ಚಾಕು ಹಾಕುವಷ್ಟರಲ್ಲಿ ರಾಮೇಗೌಡ ಅಡ್ಡ ಹೋಗಿ ನಿಲ್ಲುತ್ತಾರೆ. ರಿಷಿಗೆ ಚುಚ್ಚಬೇಕಿದ್ದ ಚಾಕು ರಾಮೇಗೌಡ ಹೊಟ್ಟೆಯನ್ನು ಸೇರುತ್ತದೆ. ಪೊಲೀಸ್ ಜೀಪ್ ಸೈರನ್ ಸದ್ದಿಗೆ ಅಲ್ಲಿದ್ದ ಎಲ್ಲ ರೌಡಿಗಳು ಓಡಿ ಹೋಗ್ತಾರೆ. ಸಂಜುನನ್ನು ಪೊಲೀಸ್ ಅಧಿಕಾರಿ ಅರೆಸ್ಟ್ ಮಾಡಿ ರಿಷಿಗೆ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟು ಹೋಗಿ ಎಂದು ಹೇಳಿ ಸಂಜುನ ಕರೆದುಕೊಂಡು ಹೋಗುತ್ತಾರೆ. ಚಂದ್ರ ಅವರು ರಿಷಿ ಬಳಿ ಹೋಗಿ ನನ್ನ ಮಗಳನ್ನ ಕಾಪಾಡಿದೆ ಎಂದು ಅವನನ್ನು ಅಪ್ಪಿಕೊಳ್ಳುತ್ತಾರೆ. ಎಲ್ಲ ಸೌಜನ್ಯ ಬಳಿ ಹೋಗಿ ಅವಳನ್ನು ಕೂಗುತ್ತಾರೆ. ಅವರ ಕೂಗಿಗೆ ಎಚ್ಚೆತ್ತ ಸೌಜನ್ಯ ಎದ್ದು ತನ್ನ ತಾಯಿಯನ್ನು ಅಪ್ಪಿ ಅಳುತ್ತಾಳೆ. ನಂತರ ರಿಷಿ ಸೌಜನ್ಯನ ಹೊರಗೆ ಬಂದು ಅರುಂಧತಿ ನಕ್ಷತ್ರ ತೋರಿಸಲು ಹೇಳುತ್ತಾರೆ ಪುರೋಹಿತರು. ಆಗ ಸೌಜನ್ಯಗೆ ರಿಷಿಕ್ ತನಗೆ ತಾಳಿ ಕಟ್ಟಿರುವುದು ಅರಿವಾಗುತ್ತದೆ. ಎಲ್ಲ ಕಾರ್ಯ ಮುಗಿದ ನಂತರ ವಧುವರರನ್ನು ಒಂದು ಕಾರಿನಲ್ಲಿ ಕಳಿಸಿ ತಾವು ಇನ್ನ ಉಳಿದ 2 ಕಾರಿನ ಬಳಿ ಹೋಗುತ್ತಾರೆ. ರಿಷಿ ಸೌಜನ್ಯ ಇರುವ ಕಾರಿಗೆ ರಿತ್ವಿಕ್ ಡ್ರೈವರ್ ಆಗಿರುತ್ತಾನೆ. ಕಾರು ಹೊರಡುತ್ತದೆ. ರಿತ್ವಿಕ್ ಡ್ರೈವ್ ಮಾಡ್ತಾ ಹೋಗ್ತಿರುವಾಗ FM ಆನ್ ಮಾಡ್ತಾನೆ. ಆ FMನಲ್ಲಿ ಸಾಂಗ್ ಪ್ಲೇ ಆಗುತ್ತೆ. ಅದನ್ನು ಕೇಳಿದ್ದ ಕೂಡಲೇ ಕಾರು ನಿಲ್ಲುತ್ತೆ. ಎಲ್ಲರೂ ಆ ಹಾಡಿಗೆ ಮುಖ ನೋಡಿಕೊಂಡು ಕೂರುತ್ತಾರೆ. ಆ ಹಾಡು ಯಾವುದೆಂದರೆ, ಬಯಸದೆ ಬಳಿ ಬಂದೆ, ಬಯಕೆಯ ಸಿರಿ ತಂದೆ, ನಿನ್ನ ಅಂದಕ್ಕೆ ಬೆರಗಾದೆ, ಕರೆಯದೆ ಬಳಿ ಬಂದೆ, ಸಡಗರ ತರಲೆಂದೆ, ಮನ ಒಂದಾಗಿ ಜೊತೆಯಾದೆ. ಎಲ್ಲರೂ ರಿಷಿ ಮನೆ ಹತ್ತಿರ ಬರುತ್ತಾರೆ. ಚಂದ್ರ ಮತ್ತು ಪಲ್ಲವಿ ಅವರಿಗೂ ಕೂಡ ಬರಲು ಹೇಳಿದ್ದರಿಂದ ಅವರು ಕೂಡ ರಿಷಿ ಮನೆಗೆ ಬರುತ್ತಾರೆ. ಎಲ್ಲರೂ ಸೇರಿ ಮನೆ ತುಂಬಿಸುವ ಕಾರ್ಯ ಮುಗಿಸುತ್ತಾರೆ. ಮೌನಿಕಾ ಮತ್ತು ಸಿಂಚನ ಸೌಜನ್ಯನ ಕರೆದುಕೊಂಡು ರೂಮಿಗೆ ಹೋಗುತ್ತಾರೆ. ರಿಷಿ ಎಲ್ಲರನ್ನೂ ಕೂರಿಸಿ, ಅವಳಿಗೆ ಈಗ ಮನಸ್ಸು ಸರಿಯಿಲ್ಲ, ಅವಳಿಗೆ ನನ್ನನ್ನು ಒಪ್ಪಲು ತುಂಬ ಸಮಯವೇ ಹಿಡಿಯಬಹುದು, ಅಥವಾ ನಾನು ಇಷ್ಟ ಆಗದೇ ಇರಬಹುದು. ಯಾರೂ ಅವಳಿಗೆ ಈಗ ಒತ್ತಡ ಹೇರಬೇಡಿ. ಅವಳ ಮನಸ್ಸು ಹಗುರವಾಗಲಿ ಮೊದಲು, ಮುಂದಿನ ಯಾವ ಶಾಸ್ತ್ರ ಈಗ ಬೇಡ ಎಂದು ಹೇಳುತ್ತಾನೆ. ಮದುವೆ ಮನೆಯಿಂದ ಹೋದ ಅನಿಕೇತ್ ತನ್ನ ಕಾರನ್ನು ಅತಿವೇಗವಾಗಿ ಓಡಿಸುತ್ತಿರುತ್ತಾನೆ. ಅವನ ವಿರುದ್ಧ ದಿಕ್ಕಿನಿಂದ ಬಂದ ಒಂದು ಟ್ರಕ್ ಅವನ ಕಾರಿಗೆ ಡಿಕ್ಕಿ ಹೊಡೆಯುತ್ತದೆ. ಆ ಲಾರಿಯಿಂದ 4 ಹುಡುಗಿಯರು ಇಳಿಯುತ್ತಾರೆ. ಅವನ ಶವವನ್ನು ಹೊರತೆಗೆದು ಅವನ ದೇಹದ ಮೇಲೆ ಬಿಯರ್ ಬಾಟಲಿಗಳನ್ನು ಇಟ್ಟು ಅಲ್ಲಿ ಪಾರ್ಟಿ ಮಾಡುತ್ತಾರೆ. ಅಲ್ಲಿಗೆ ಪೊಲೀಸರು ಬರುವ ತನಕ ಅನಿಕೇತ್ ಶವದ ಸುತ್ತ ಕುಡಿದುಕೊಂಡು ಕುಣಿಯುತ್ತಾ ಹಾಡುತ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ. ಪೊಲೀಸರು ಬಂದ ತಕ್ಷಣ ತಮ್ಮ ಜೊತೆಗೆ ತಂದಿದ್ದ ರಿವಾಲ್ವರ್ಗಳನ್ನು ತಮ್ಮ ತಲೆಗೆ ಗುರಿಯಾಗಿ ಇಟ್ಟುಕೊಳ್ಳುತ್ತಾರೆ. ಇವನು ನಮಗೆ ನಂಬಿಸಿ ಮೋಸ ಮಾಡಿದ್ದಾನೆ, ಅದಲ್ಲದೆ ಒಂದು ಹುಡುಗಿಯನ್ನು ಮದುವೆ ಮಂಟಪದಲ್ಲಿ ಬಿಟ್ಟು ಅವಳಿಗೂ ಮೋಸ ಮಾಡಿ ಓಡಿ ಹೋಗುತ್ತಿದ್ದಾನೆ ಎಂದು ಹೇಳಿ ಶೂಟ್ ಮಾಡಿಕೊಳ್ಳುತ್ತಾರೆ. ಎಲ್ಲ ಖುಷಿಯಿಂದ ಪ್ರಾಣ ಬಿಡುತ್ತಾರೆ.
ಗಗನ್ಗೆ ತನ್ನ ತಂದೆ ತಾಯಿ ಸಾವಿಗೆ ಪ್ರತೀಕಾರ ತೀರಿಸಿಕೊಂಡ ಖುಷಿ ಒಂದು ಕಡೆಯಾದರೆ, ತನ್ನ ಸ್ನೇಹಿತನ ಕನಸಿನ ರಾಣಿ ಅವನನ್ನೇ ಸೇರಿದಳು ಅನ್ನುವ ಖುಷಿ ಇನ್ನೊಂದು ಕಡೆ. ತನ್ನ ಕನಸಿನ ರಾಣಿನ ಮದುವೆ ಆದರೂ ಅವಳು ನನ್ನನ್ನು ಗಂಡನಾಗಿ ಒಪ್ಪುವಳೋ ಇಲ್ಲವೋ ಎಂಬ ಗೊಂದಲ ರಿಷಿಕ್ಗೆ. ಯಾರನ್ನೋ ಮದುವೆ ಆಗಬೇಕಿದ್ದವಳು ಇನ್ಯಾರನ್ನೋ ಮದುವೆ ಆದೆ ಅನ್ನೋ ಗೊಂದಲ ಸೌಜನ್ಯಾಳದ್ದು. ಸೌಜನ್ಯ ರಿಷಿಕ್ನನ್ನ ಗಂಡನಾಗಿ ಒಪ್ಪುತ್ತಾಳ? ಸಂಜಯ್ ಇವರಿಗೆ ಮತ್ತೆ ಏನಾದರೂ ತೊಂದರೆ ಕೊಡುತ್ತಾನಾ? ರಿಷಿಕ್ನ ಕನಸಿನ ರಾಣಿ ಸೌಜನ್ಯನೇ ಎಂದು ತಿಳಿದರೆ ಸೌಜನ್ಯ ಹೇಗೆ ರಿಯಾಕ್ಟ್ ಆಗುತ್ತಾಳೆ? ಕಾಯ್ದು ನಿರೀಕ್ಷಿಸಿ. ಭಾಗ 4 ಮುಂದುವರಿಯುತ್ತದೆ. ಭಾಗ 4ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.